ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ಬ್ಲಾಗ್ನಲ್ಲಿ ನಾನು ಒಂದು ಒಳ್ಳೆ ಹೆಲ್ತಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಐಟಮ್ಸು, ಫಸ್ಟು ಒಂದು ಒಗ್ಗರಣೆ ಹಾಕೊಂಡ್ಬಿಡೋಣ. ನಾವು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ. ಈಗ ಒಂದು ಸ್ವಲ್ಪ ಜೀರಿಗೆನೂ ಹಾಕೋತೀವಿ. ಸಾಸಿವೆ ಜೀರಿಗೆ ಎರಡೂ ಸ್ವಲ್ಪ ಸ್ವಲ್ಪ ಇರಲಿ. ಹಾಗೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕೊಂಬಿಡೋಣ. ಒಂಚೂರು ಹಿಂಗನ್ನು ಸೇರಿಸ್ಕೊತಾ ಇದ್ದೀನಿ, ಟೇಸ್ಟಿಗೆ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು. ಡೈಜೆಷನ್ಗೂ ಇಂಪ್ರೂವ್ ಆಗುತ್ತಲ್ಲ ಹಿಂಗೆ ಹಾಕ್ಕೊಳ್ಳೋದ್ರಿಂದ. SSP ಹಿಂಗೆ ಹಾಕ್ಕೊಂಡಿದ್ದೀನಿ ನಾನು. ಅದು ತುಂಬಾ ಫ್ಲೇವರು ಚೆನ್ನಾಗಿರುತ್ತೆ. ಇವಾಗ ಒಂದು ಕ್ಯಾರೆಟ್ನ ನಾನು ತುರ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಲೋಟದಷ್ಟು ರವೆನ ನಾನು ಸೇರಿಸ್ಕೊತಾ ಇದ್ದೀನಿ. ಒಂದು 2 ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಒಂದು ಸೌತೆಕಾಯಿ. ನಿಮಗೆ ಬೇಕಾದ್ರೆ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ನೀವು ಬೇಕಾದರೆ ಸ್ವಲ್ಪ ಕಡಿಮೆನೇ ಹಾಕ್ಕೋಬೋದು, ಚೆನ್ನಾಗೇ ಬರುತ್ತೆ. ನಾನು ಸ್ವಲ್ಪ ಜಾಸ್ತಿ ಇತ್ತು ಅಂತ ಒಂದು ಸೌತೆಕಾಯಿ ಪೂರ್ತಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಸೇರಿಸಿ ಒಂದು ಸತಿ ಕಲಿಸ್ಕೊಂಡ್ಬಿಡೋಣ. ನಾನು ಚಿರೋಟಿ ರವೆನೇ ತೊಗೊಂಡಿದ್ದೀನಿ. ನೀವು ಚಿರೋಟಿ ರವೆಲಾದರೂ ಮಾಡ್ಬೋದು, ಇಲ್ಲ ಉಪ್ಪಿಟ್ಟು ರವೆನಲ್ಲೂ ಆದರೂ, ಅಥವಾ ಬೆಂಗಳೂರು ರವೆ ಅಂತ ಹೇಳ್ತೀವಲ್ಲ, ಬಾಂಬೆ ರವೆ, ಬೆಂಗಳೂರು ರವೆ ಅಂತ, ಅದರಲ್ಲಿ ಕೂಡ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇವಾಗ ಇದಕ್ಕೆ ನಾನು ಒಗ್ಗರಣೆನ ಸೇರಿಸ್ಕೊತಾ ಇದ್ದೀನಿ. ಯಾಕೆಂದರೆ ಒಂದೇ ಒಂದು ಸ್ಪೂನ್ ನಾನು ಎಣ್ಣೆ ಹಾಕಿರೋದು. ಅದು ಕೆಲವು ಮಿನರಲ್ಸು ಆಯಿಲ್ ಸಾಲ್ಯುಬಲ್ ಇರುತ್ತೆ, ಅದು ಎಣ್ಣೆ ಇದ್ರೇ ಅದರ ವಿಟಮಿನ್ ಬಿಟ್ಕೊಳ್ಳೋದು ಅಂತ ಇರುತ್ತೆ. ಹಾಗಾಗಿ ನಾನು ಒಂದೇ ಒಂದು ಸಣ್ಣ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಇವಾಗ ಇದೊಂದು ಚಟ್ನಿ ಮಾಡ್ತಾಯಿದ್ದೀನಿ. 2 ಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ, ಒಂಚೂರು ಜೀರಿಗೆ, ಒಂಚೂರು ಉಪ್ಪು, ಒಂಚೂರು ಹುಣಸೆಹಣ್ಣು, ಮತ್ತು ಒಂದು ಸ್ವಲ್ಪ ಒಂದೇ ಒಂದು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ನಾನು ತೆಂಗಿನಕಾಯಿನೂ ಸೇರಿಸ್ಕೊಂಡಿದ್ದೀನಿ. ಒಂದೇ ಒಂದು ಸ್ಪೂನು ಸೇರಿಸ್ಕೊಂಡು ಚಟ್ನಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ನಾನು ಮಾಡಿಟ್ಕೊಂಡಿದ್ನಲ್ಲ ರವೆದು ಮಿಕ್ಸ್ಚರು, ಅದನ್ನೆಲ್ಲನೂ ನಾನು ಉಂಡೆ ಇಟ್ಟು ಬೇಯಿಸ್ತಾ ಇದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ಬಿಡೋಣ. ಈ ಸೌತೆಕಾಯಿದು ಸ್ಮೆಲ್ಲು ಇದಕ್ಕೆ, ಈ ಕಡುಬಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ತಿಂತಾಯಿದ್ರೆ ತುಂಬಾ ಇಷ್ಟಪಟ್ಟು ತಿನ್ನೋ ಹಂಗೆ ಅನಿಸುತ್ತೆ. ಮತ್ತು ಇದು ಎಣ್ಣೆನೂ ಜಾಸ್ತಿ ನಾವು ಯೂಸ್ ಮಾಡೇ ಇಲ್ದಿರೋದ್ರಿಂದ ಡಯಟ್ ಫುಡ್ಗೂ ಕೂಡ ಹೆಲ್ಪ್ ಆಗುತ್ತೆ. ಈಗ ಒಂದು ಒಗ್ಗರಣೆನ ನಾನು ಚಟ್ನಿಗೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ, 1 ಸ್ಪೂನ್ ಎಣ್ಣೆ, ಕರಿಬೇವಿನ ಸೊಪ್ಪು, ಒಂದು ಚಿಟಿಕೆ ಎಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ, ರುಚಿಗೋಸ್ಕರ ಅಂತ ಅಷ್ಟೇ. ಇದನ್ನೆಲ್ಲ ಮಾಡಿಸ್ಕೊಂಡು ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಈ ಉದ್ದಿನಬೇಳೆ. ಉದ್ದಿನ ಕಾಳು ಹಾಕ್ಕೊಂಡಿರೋದು ನಾನು, ಬೇಳೆ ಅಲ್ಲ, ಕಾಳು ಹಾಕ್ಕೊಂಡಿರೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಈರುಳ್ಳಿ ಚಟ್ನಿಗೆ ಇದು ಒಗ್ಗರಣೆನ ಸೇರಿಸ್ಕೊಂಬಿಡೋಣ. ಇದರಲ್ಲಿರೋ ಕರಿಬೇವಿನ ಸೊಪ್ಪನ್ನೆಲ್ಲನೂ ಸ್ಮ್ಯಾಶ್ ಮಾಡಿಬಿಡೋಣ. ಆವಾಗಾದರೆ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇಲ್ಲಾಂದರೆ ಚಟ್ನಿಯಲ್ಲಿ ಕರಿಬೇವಿನ ಸೊಪ್ಪನ್ನ ತೆಗೆದು ಹಾಕ್ಬಿಡ್ತಾರೆ. ಮತ್ತು ಈ ಚಟ್ನಿ ಸ್ವಲ್ಪ ತೆಳುವೇ ಆಗಿರಬೇಕು. ನೋಡಿ, ಅಲ್ಲ ಕರಿಬೇವಿನ ಸೊಪ್ಪು ಸ್ಮ್ಯಾಶ್ ಮಾಡಿಬಿಟ್ಟಿದ್ದೀನಿ. ತೆಳು ಇದ್ರೇ ಇದು ಚೆನ್ನಾಗಿ ಅನಿಸುತ್ತೆ. ನಮ್ಮ ಕಡುಬು ಕೂಡ ಇವಾಗ ರೆಡಿ ಆಯಿತು. ಸರ್ವ್ ಮಾಡಿಬಿಡೋಣ. ನಿಮ್ಮ ರುಚಿಯಾದಂಥ ಟೇಸ್ಟಿ ಕಡುಬು, ಸೌತೆ ಕಡುಬು ರೆಡಿಯಾಗಿದೆ. ನೀವು ವಿಡಿಯೋನ ಇಷ್ಟಪಟ್ಟು ಅಂದರೆ
ಒಂದು ಲೈಕ್ ಕೊಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚ್.